ವೆಹಿಕಲ್ ನ ಟೈರ್ ಗಳಿಗೆ ಅಂದ್ರೆ ಟ್ಯೂಬ್ಲೆಸ್ ಟೈರ್ಗಲ್ಲ, ಟ್ಯೂಬ್ ಟೈರ್ಗೆ ಪೌಡರ್ ನ ಹಾಕ್ಸುವಂತದ್ದು. ಇವತ್ತು ನಾನು ಗಾಡಿ ತಗೊಂಡು ಹೊಸ ಗಾಡಿ ಆದ್ರೂ ಕೂಡ ಇದಕ್ಕೆ ನಾನು ಪೌಡರ್ ನ ಹಾಕ್ಸಿದೀನಿ. ಇವತ್ತು ಏನಕ್ಕೆ ಪೌಡರ್ ನ ಹಾಕ್ಸಿರೋದು ಅಂತಂದ್ರೆ, ಟ್ಯೂಬ್ ಆಗಿರ್ಬೋದು, ಫ್ಲಾಪ್ ಆಗಿರ್ಬೋದು, ಟೈರ್ಗಾಗ್ಲಿ ಡಿಸ್ಕ್ಗಾಗ್ಲಿ, ಡಿಸ್ಕ್ ಅಲ್ಲಿ ಇರುವಂತ ಉತ್ಪತ್ತಿ ಆಗುವಂತ ಒಂದು ಹೀಟ್ ಯಾವುದೇ ಕಾರಣಕ್ಕೂ ಫ್ಲಾಪ್ಗೆ ಮತ್ತೆ ಟ್ಯೂಬ್ಗೆ ಹಾನಿ ಮಾಡಬಾರ್ದು ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಹೀಟ್ಗೆ ಅದು ಬಂದು ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ನಾವು ಡ್ರೈವ್ ಮಾಡ್ತಾ ಆ ಹೀಟ್ ಉತ್ಪತ್ತಿ ಆಗ್ತಾ ಏನಾಗುತ್ತೆ ಅಂದ್ರೆ ಸ್ಟಿಕ್ ಆದಾಗ ಬಿಡಿಸೋದು ಕಷ್ಟ ಆಗುತ್ತೆ. ಆಮೇಲೆ ಯಾವ್ದಾರ ಒಂದು ಹಳೆ ಪಂಚರ್ ಇತ್ತು ಅಂದ್ರೂ ಕೂಡ ಆ ಪಂಚರ್ ಏನಾಗುತ್ತೆ ಅಂದ್ರೆ ಹೀಟ್ಗೆ ಓಪನ್ ಆಗ್ಬಿಡುತ್ತೆ. ಈ ಒಂದು ಕಾರಣಕ್ಕಾಗೇನೆ ಪೌಡರ್ ನ ಹಾಕ್ಸುವಂತದ್ದು. ಪ್ರತಿ ಒಂದು 10,000 ಕಿಲೋಮೀಟರ್ಗೆ ಒಂದ್ಸಲ ನಾವು ಪೌಡರ್ ನ ಹಾಕ್ಸೋದು ತುಂಬಾ ಒಳ್ಳೇದು. ಅದೇ ಟೈಮ್ ನಲ್ಲಿ ವೀಲ್ ನ ಅಲೈನ್ಮೆಂಟ್ ಮಾಡಿಸುವಂತದ್ದು ಕೂಡ. ಸೊ ಪೌಡರ್ ನ ಯಾವ ರೀತಿ ಹಾಕ್ಸುವಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರನ್ನಿಂಗ್ ಇದೆ ಟೈರ್ಗಳು ಅದನ್ನ ಬದಲಾವಣೆ ಮಾಡುವಂತದ್ದು, ರೊಟೇಷನ್ ಮಾಡುವಂತ ಟೈಮ್ ನಲ್ಲಿ ಎಲ್ಲಾ ಒಂದು ಫ್ಲಾಪ್ ಅನ್ನು ಕೂಡ ಮತ್ತೆ ಟ್ಯೂಬ್ ಅನ್ನು ಕೂಡ ಪೌಡರ್ ನ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನೀವು ಗಾಡ್ ಸೆಕ್ಷನ್ ನಲ್ಲಿ ಗಾಡಿನ ಸಪೋಸ್ ಆದಷ್ಟು ಬ್ರೇಕ್ ನಲ್ಲೇ ನೀವು ಅಪ್ಲೈ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಹೀಟ್ ಬಂದು ಫ್ಲಾಪ್ ಮತ್ತೆ ಟ್ಯೂಬ್ ಯಾವುದೇ ರೀತಿಯ ಹಾನಿ ಮಾಡುವಂತದ್ದು ಇರೋದಿಲ್ಲ. ಆಗ ನೆಕ್ಸ್ಟ್ ನೀವು 10,000 ಕಿಲೋಮೀಟರ್ ಒಂದ್ಸಲ ಟ್ಯೂಬ್ ನ ಟೈರ್ ನ ಬಿಚ್ಚಿಸಿದಾಗ ಏನಾಗುತ್ತೆ ಅಂದ್ರೆ ರೊಟೇಷನ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ರಿಮೂವ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಿತ್ತುವಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಾಗ್ಲಿ ಕಟ್ ಆಗುವಂತದ್ನ ಆಗೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗೇನೆ ಟೈರ್ಗೆ ಪೌಡರ್ ನ ಮಾಡಿಸುವಂತದ್ದು. 10,000 ಕಿಲೋಮೀಟರ್ಗೆ ಪ್ರತಿ ಡ್ರೈವರ್ಗಳು ಕೂಡ ಪೌಡರ್ ನ ಮಾಡಿಸಲೇಬೇಕು.